ಮಗ ಹುಷಾರು ಕಣ ಹುಷಾರು ಸರಿನಾ. ಏನೇ ಹೇಳುವ ನೀನಂತೂ ಕಾರಾಗೆ ಬರ್ಬೇಕು ಮನೆಗೆ ಬರ್ಬೇಕಾರೆ ಈಗಲೇ ಹೇಳಿದ್ದೀನಿ. ಹಂಗಲ್ಲ ಕಣಮ್ಮ ಹಿಂಗಲ್ಲ ಕಣಮ್ಮ ಅಂತ ಮಾತ್ರ ಹೇಳ್ಬೇಡ. ನೀನು ಓದೋನು ಕಾರಾಗೆ ಏನಿಯ ಬರಬೇಕು. ಹೆಂಗ ಮಮ್ತಿಳಿಯ ಕಾರಾಗ ಬಂದು ನೀನು ಹಂಗೆ ಏನಿಯ ಕಾರಾಗೆ ಬರಬೇಕು. ಅವನೇನು ಒಸಿ ಅವಮಾನ ಮಾಡವನೇನ ಮನಿಗೆ ಒಸಿ ಮಾಡವನ ಅವಮಾನವಾ ಶಾನೆ ಅವಮಾನ ಮಾಡವನಿ. ಬರ್ಬೇಕಾದ್ರೆ ತಾರ್ ಕಾರ್ ತಗೋಬತ್ತೀನಿ ನೋಡ್ತೀರಮ್ಮ ನೀನು ಹೆಂಗಿರ್ತದೆ ಅಂದರೆ ಅವ್ನಿಗಿನ್ನು 2 ಲಕ್ಷ ರೂಪಾಯಿ ಶಾನೆ ಆದರೂ ಪರವಾಗಿಲ್ಲ. ದೊಡ್ಡ ಕಾರಾಗೆ ಏನಿಯ ನಾನು ಬರೋದು. ಸರಿ ಕಣಮ್ಮ ನನ್ನ ಫ್ರೆಂಡ್ ಕಾಯ್ತಿರ್ತಾನೆ. ಬಸ್ಸು ಬೇರೆ ಟೈಮ್ ಆಯಿತು, ಬಾ ಬಸ್ ಸ್ಟ್ಯಾಂಡ್ ತನಕ ಬಸ್ ಹತ್ಸಿವಂತೆ. ಏಯ್ ಎಲ್ಲಿಗ್ಲ ಹೊಲ್ಟೆ? ಹಾಂ ಅಪ್ಪ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಚೆನ್ನಾಗಿ ದುಡ್ಬಿಟ್ಟು ಕಾರು ಗೀರು ತಗೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಲೇ ಲೋಪರ್ ನನ್ನ ಮಗನೇ, ಇಲ್ಲಿ ನೀನು ಎಂಡ್ರದೇನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಆ, ಅಷ್ಟೆಲ್ಲ ಕಷ್ಟಪಡ್ತಾವಳೆ. ನೀನು ಬೆಂಗ್ಳೂರಿಗೆ ಹೋಗಿ ಏನೆಲ್ಲ ಮಾಡ್ತೀಯಾ? ನೀನು ಹೆಂಡತಿ ಜೊತೆಗೆ ನೀನು ನಿಂತ್ಕ. ನೀನು ಏನಾರು ನಿಂತ್ಕೊಂಡು ಒಂದು ಚೂರಾದ್ರೂ ಅವಳಿಗೆ ಸಹಾಯ ಮಾಡಿದ್ರೆ ಅವಳು ಎಲ್ಲೋ ಹೋಯ್ತಾಳೆ ತಾನೇ. ಏನ ಆ ಎಗ್ ರೈಸ್ ಅಂಗಡಿಯ ಅವಳೆ ಮಡಿಕೊಂಡು ಅವಳೆ ಬಾಯ್ ಬಡ್ಕೊಂಡ್ಲಿ. ನನ್ನ ಮಗ ಎಗ್ ರೈಸ್ ಮಾಡ್ಕೊಂಡು ಕುಂತ್ಕೊಳ್ಳೋನಲ್ಲ. ಇಲ್ಲಿ ಎಗ್ ರೈಸ್ ಮಾಡ್ಕೊಂಡು 10 ವರ್ಷ ಆದ್ರೂ ಹಿಂಗಿರೋದಕ್ಕಿನ ಬೆಂಗ್ಳೂರಿಗೆ ಹೋಗ್ಬಿಟ್ಟು 6 ತಿಂಗಳ ಕಾರ್ಗಿರ ತಗೊಂಡು ಬರೋದು ಎಷ್ಟೋ ವಾಸಿ. ಯಾರು ಬೆಂಗ್ಳೂರಿಗೆ ಹೋದರು ಯಾವ ಲೆವೆಲಾಗಿ ಬರ್ತಾರೆ ಗೊತ್ತೇನು ಇಲ್ಲಿಗೆ? ನನ್ನ ಮಗನು ಅಷ್ಟೇ ಏನಿಯ ಹೋಗಿ ಯಾವ ಲೆವೆಲಾಗಿ ಬರ್ತಾನೆ ಅಂತ ನೋಡಿರೋ ಸುಮ್ಕಿರಿ. ನನ್ನ ಮಗ ನಿರ್ಧಾರ ಮಾಡ್ಬಿಟ್ಟು ಬೆಂಗ್ಳೂರಿಗೆ ಹೊಂಟ್ಬಿಟ್ಟವನೆ. ಅವ್ನು ಬೆಂಗ್ಳೂರಿಗೆ ಹೋಗೋದೇನಿಯ ಸಂಪಾದನೆ ಮಾಡ್ಕೊಂಡು ಬರೋದೇನಿಯ. ಇದನ್ನ ಯಾರು ತಡೆ ಮಾಡಂಗಿಲ್ಲ. ಲೇ 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 ಬೆಂಗಳೂರಿಂದ ಬಂದರೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಬಂದಿದ ತಕ್ಷಣ ಅವರೆಲ್ಲ ಅಲ್ಲಿ ಸ್ಟ್ಯಾಂಡರ್ಡ್ ಆಗೋರೆ ಅಂತ ಅರ್ಥನ. ಅಲ್ಲೆಲ್ಲ ಗುಜ್ರಿನಾಗೆ 10 ರೂಪಾಯಿ 20 ರೂಪಾಯಿಗೆಲ್ಲ ಬಟ್ಟೆಗಳು ಸಿಗ್ತವೆ. ಹಾಕೊಂಡು ಊರಿಗೆ ಬಂದಾಗ ಮರ್ವಾದಿ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ಟೈಲಾಗಿ ಬರ್ತಾರೆ ಅಷ್ಟೇ ನೀನಿಯ. ಅದು ಬಿಟ್ಬಿಟ್ಟು ಬೇರೆ ಇನ್ನೇನು ಕುನ್ವೆ ಬರೋಕಿಲ್ಲ. ನೀನು ಯಾಕೆ ಅರ್ಥ ಮಾಡ್ಕೊಳಕಿಲ್ಲ ಅಂತ. ಏ ಸುಮ್ಕಿರಿ. ನೀವಿಗೆಲ್ಲ ಅಡ್ಬಯಾಕಕ್ಕೆ ಬರಬೇಡಿ ನೀವು. ಸುಮ್ಮನೆ ನಂಗೆ ತಲೆ ಕೆಡಿಸ್ಬಿಟ್ಟು ನೀವು ಅಡ್ಬಯಾಕಬೇಡಿ ನೀವು. ನೀವು ಏನಾರ ಹೇಳಿ. ನನ್ನ ಮಗ ಬೆಂಗ್ಳೂರಿಗೆ ಹೋಯ್ತಾನೆ, ಒಳ್ಳೆ ಸಂಪಾದನೆ ಮಾಡ್ಕೊಂಬಿಟ್ಟು ಬರ್ತಾನೆ. ಇದೇನ್ರಿ ಎಲ್ಲಿ ಹೊಂಟಿದ್ದೀರಾ ಬ್ಯಾಗ್ ಹಿಡ್ಕೊಂಡು? ನೋಡವ, ನಿನ್ ಗಂಡ ಬೆಂಗ್ಳೂರಿಗೆ ಹೋಯ್ತಾವನಂತೆ. ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲೇ ನೀನು ಸಂಪಾದನೆ ಮಾಡ್ಕೊಬಿಟ್ಟು ಅಲ್ಲೇ ನೀನಿಯ ಏನೋ ಇದ್ಬಿಟ್ಟು ಏನೋ ಲಕ್ಷ ಸಂಪಾದನೆ ಮಾಡ್ಕೊಂಡ್ ಬರ್ತಾನಂತೆ. ರೀ ಏನ್ರಿ ಒಂದು ಮಾತು ಹೇಳ್ತಿದ್ದಂಗೆ ನನ್ನ ಬಿಟ್ಬಿಟ್ಟು ಹೋಯ್ತಾ ಇದ್ದೀರೇನ್ರಿ ನೀವು? ಒಂದು ಮಾತು ಹೇಳಿಲ್ವಲ್ರಿ? ನಿನ್ಗೇನೆ ಹೇಳ್ಬೇಕು ಅಂತ ಅನ್ನೋದು. ಏನ್ ಹೇಳ್ಬೇಕು ನಿನ್ಗೆ? ನಿನ್ ನಿರ್ಧಾರ ನೀನ್ ಮಾಡ್ದಲ್ಲ ಎಗ್ ರೈಸ್ ಅಂಗಡಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನಗೇನಾರ ಬಂದ್ಬಿಟ್ಟು ನೀನು ಹೇಳ್ದೇನೆ ನೀನು ಒಂದ್ ಮಾತೇನಾರ ಹೇಳ್ದ ಹಿಂಗೆ ಎಗ್ ರೈಸ್ ಅಂಗಡಿ ಇಕ್ತೀನ್ರಿ ಹಂಗಿರು ಹಿಂಗಿರು ಅಂತ ಹೇಳ್ಬಿಟ್ಟು ಎಲ್ಲ ನಿನ್ ನಿರ್ಧಾರ ನೀನೇ ಮಾಡ್ಕೊಂತ ಇದೀಯ ಅಂದಮೇಲೆ ನನ್ನ ನಿರ್ಧಾರ ನಾನೇ ಮಾಡ್ಕೊಂತೀನಿ. ನೋಡು, ನೀನ್ ಅಂಗಡಿನ ಇಕ್ಕಪ್ಪ ಅಂಗಡಿನ ಇಕ್ಕ. ನಾನಂತೂ ಬೆಂಗ್ಳೂರಿಗೆ ಹೋಗೋದೇನಿಯ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರೋದೇನಿಯ. ಮಾವ ಇದೇನ್ ಮಾವ ಹಿಂಗೆ ಹೇಳ್ತಾವನೆ? ಗಂಡ ಅಲ್ಲಿ ಹೆಂಡ್ತಿ ಇಲ್ಲಿ ಅಂತ ಹೇಳ್ಬಿಟ್ಟಿದ್ರೆ ಜನ ಎಲ್ಲ ಏನ್ ಅನ್ಕೊಳಕ್ಕಿಲ್ಲ ಮಾವ? ಸುಮ್ಕೇನಿಯ ತಲಾಕೋ ನನ್ ಮಾತಾಡಕ್ಕಿಲ್ವ ಮಾವ? ಮಾತಾಡ್ಲಿ ಬಿಡೆ. ಅಷ್ಟೊಂದು ದುರ್ದಿರೋಳು ನೀನು ಅವನ ಜೊತೆ ಹೋಗು. ಗಂಡನ್ ಬಿಟ್ಬಿಟ್ಟು ಇರಕ್ಕಾಗಿಲ್ಲ ಅನ್ನೋಳಾದ್ರೆ ನೀನು ಹೋಗ್ಬಿಟ್ಟು ಗಂಡ ಏನ್ರು ಇಬ್ರು ದುಡಿದ್ಬಿಟ್ಟು 6 ತಿಂಗ್ಳಿಗೆ ತಗೊಳ ಕಾರಣ 3 ತಿಂಗ್ಳಿಗೆ ತಕೊಂಡು ಊರಿಗೆ ಬರ್ರಿ. ಬ್ಯಾಡ ಅಂತ ಹೇಳ್ದವ್ರು ಯಾರು? ರೀ ಬ್ಯಾಡ ರೀ, ಹೋಗೋದು ನಾವು ಇಲ್ಲೇ ಎಗ್ ರೈಸ್ ಅಂಗಡಿ ಇಟ್ಕೊಂಡು ಇಲ್ಲೇ ಇದ್ಬಿಡೋಣ. ಒಳ್ಳೆ ಸಂಪಾದನೆ ಆಯ್ತದಂತೆ. ಗಾಡಿ ಗಿಡಿ ಎಲ್ಲ ನೋಡ್ಕೊಂಡ್ಬಿಟ್ಟು ಬಂದಿದೀವಿ. ಸಾಮಾನು ಐಟಮ್ ಎಲ್ಲ ತಗೊಬಿಟ್ಟು ಬಂದಿದ್ದೀನಿ. ಹಬ್ಬ ಮುಗಿಲಿ ಅಂತ ಕಾಯ್ತಾ ಇವನಿ. ಹಬ್ಬ ಮುಗಿದ ತಕ್ಷಣ ಏನೇ ಶುರು ಮಾಡೋದೇನಿಯ. ನನ್ನ ಮಾತು ಕೇಳಿ ಹೋಗ್ಬೇಡಿ, ನನ್ನ ಮಾತು ಕೇಳಿ. ನಾನೇನೆ ನಿನ್ನ ಮಾತು ಕೇಳೋದು? ನೀನು ಯಾವ ಸೀಮೆ ಹೇಳು ಅಂತ ಹೇಳ್ಬಿಟ್ಟು ನಿನ್ನ ಮಾತು ಕೇಳೋಕ್ಕಾಯ್ತದೆ? ಹೆಂಗೋ ನನ್ನ ಪಾಡು ನಾನು ನೆಮ್ಮದಿಯಾಗಿದ್ದೋಳು ಇದ್ದೋನು ಬಾಳಿಗೆ ಬಂದ್ಬಿಟ್ಟು ಸುಮ್ಮನೆ ಅಂತ ತಲೆ ತಿಂತಿದ್ಯಾ ಅಂತ ಅನ್ನಿಸ್ತೈತೆ. ನೋಡು, ಇದ್ರೆ ನೆಮ್ಮದಿಯಾಗಿದ್ಬಿಡ್ಬೇಕು ನನಗಂತೂ. ನಿನ್ನ ಕಾಟ ನಿಂತ ಇದು ಇದು ನನಗೆ ಅದೆಲ್ಲ ಬೇಕಾಗೇನೆ ಇಲ್ಲ ನನಗಂತೂ. ನೋಡು, ಇಲ್ಲಿಂದ ಸುಮ್ಕೇನೆ ನಿನ್ನ ಪಾಡು ನೀನು ಹೋದ್ರೆ ನೀ ಸರಿ. ಇಲ್ಲ ಅಂದರೆ ನಾನು 4 ಬಾರಿಸ್ಬಿಟ್ಟು ಇಲ್ಲಿಂದ ಹೋಯ್ತೀನಿ. ಇಲ್ಲ ಬೊತ್ತೀಗ ನನ್ನ ಜೊತೆ 3 ದಿನಕ್ಕೆ ಬಾ. ಕರ್ಕೊಂಡು ಹೋಯ್ತೀನಿ ಬೆಂಗ್ಳೂರಿಗೆ. ಇಬ್ರು ಕಷ್ಟಪಟ್ಬಿಟ್ಟು ದುಡಿಯೋಣ. ಇಲ್ಲ ಅಂತಂದರೆ ನಿನ್ನಿಷ್ಟ ನಿನ್ನಿದು. ನಿನ್ನ ಪಾಡು ನೀನು ಇದು ಬಿಡು. ಯಾರು ಹೇಳ್ತಾರೆ? ಏ ನಡಿಲ ಮಗ, ಗೊತ್ತಾಯ್ತದೆ. ನಡಿಲ ಎಷ್ಟೊತ್ತಿಲ್ ಮಾತಾಡ್ಕೊಂಡು ನಿಂತ್ಕತಿಯೇ? ನಡಿಲ ಸರ್ನ. ರೀ ರೀ ಅಯ್ಯೋ ರೀ ಮಾವ, ಏನ್ ಮಾವ ಮಾಡೋದು? ನನ್ನ ಗಂಡನು ಸಹಾಯ ಮಾಡ್ತಾನೆ, ಸಹಾಯಕ್ಕೆ ನಿಂತ್ಕತಾನೆ ಅಂತ ಹೇಳ್ಬಿಟ್ಟು ಅಂಗಡಿ ಎಲ್ಲ ಮಾಡಕ್ ರೆಡಿ ಮಾಡಿದೆ. ಆದ್ರೆ ಈಗ ನೋಡಿದ್ರೆ ನನ್ನ ಗಂಡನೇ ಸಹಾಯ ಮಾಡ್ತಿಲ್ಲ. ನನ್ನ ಗಂಡನೇ ಹೊಂಟೋಯ್ತಾವನಲ್ಲ. ಈಗ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡೋದು ಮಾವ? ನೋಡವ, ನಾನು ಹೆಂಡ್ತಿಗೂ ನನ್ನ ಮಗಂಗೂ ತಲೆ ಕೆಟ್ಟು ಕ್ಯಾರೆಡ್ದೈತಿ. ಅವಕ್ಕೆ ಇನ್ನಿಷ್ಟು ಹೇಳಿದ್ರು ಅವಕ್ಕೆ ಇನ್ನಿಷ್ಟು ಇದು ಮಾಡಿದ್ರು ಅವ್ರಂತೂ ಬುದ್ಧಿ ಕಲಿಯಲ್ಲ. ಅವಕ್ಕೆ ಬುದ್ಧಿ ಬರೋದಂತೂ ಸಾಧ್ಯನೇ ಇಲ್ಲ. ನೋಡವ, ಏನು ಸಹಾಯ ಬೇಕೋ ನಾನು ಮಾಡ್ತೀನಿ. ನೀನು ಅದು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅದನ್ನು ಮಾತ್ರ ನಿಲ್ಲಿಸ್ಬೇಡ. ನಿನ್ನ ಗಂಡ ಸಹಾಯ ಮಾಡ್ದಂಗಿರಲಿ, ಇಲ್ಲ ಬೇರೆ ಯಾರೋ ಸಹಾಯ ಮಾಡ್ದಂಗಿರಲಿ, ನೀನು ತಲೆನೇ ಕೆಡಿಸ್ಕೋಬೇಡ. ನೀನು ನಾನು ಸಹಾಯ ಮಾಡ್ತೀನಿ, ಅದೆಲ್ಲ ಬಿಟ್ಬಿಡು. ಆದ್ರೂ ಮಾವ, ನನ್ನ ಗಂಡ ಇಷ್ಟಪಟ್ಬಿಟ್ಟು ಕಟ್ಕೊ ಬಂದ್ಬಿಟ್ಟು ಇವಾಗ ಬೆಂಗ್ಳೂರಿಗೆ ಹೋಯ್ತೀನಿ ಅಂತ ಒಂದೇ ಕಿತ ಹೊಂಟು ನಿಂತವಲ್ಲ ಮಾವ. ನನಗೊಂದು ಮಾತು ಹೇಳ್ದಿದ್ದಂಗೆ ನನಗೊಂಥರ ಬೇಜಾರಾಯ್ತೈತೆ. ಹಿಂಗೆಲ್ಲ ಮಾಡ್ತಾನೆ ಅಂತ ಗೊತ್ತಿದ್ರೆ ಮದುವೆನೇ ಆಗ್ತಿದ್ದಂಗೆ ನೆಮ್ಮದಿಯಾಗನ ಇರ್ತಾ ಇರಲಿಲ್ವೇ ನಾನು? ಒಳ್ಳೆ ಕತೆ ಆಯ್ತಲ್ಲ ಮಾವ. ಇರಿ ಮಾವ, ಇನ್ನೊಂದ್ಸಲ ಕೇಳ್ಕೊಬಿಟ್ಟು ಬರ್ತೀನಿ. ಆ ಬಡ್ಡಿ ನನ್ನ ಮಗ ಬೆಂಗ್ಳೂರಾಗೆ ಎಲ್ಲಿತ್ತಾನೆ? 2 ನಿಮಿಷ ಇರೋಕ್ಕಿಲ್ಲ ಬಡ್ಡಿ ನನ್ನ ಮಗ ಬೆಂಗ್ಳೂರಾಗೆ. ಹಂಗೆ ನೀವು ಓಡೇ ಬಂದ್ಬಿಡ್ತಾನೆ ಅನ್ನಿಸ್ತದೆ. ಒಳ್ಳೆ ಕತೆ. ಈ ಹುಡುಗಿ ಪಾಪ. ಈ ಹುಡುಗಿ ಏನು ಮಾಡ್ತೀನಿ ಅಂದ್ರೂ ಅದಕ್ಕೆ ಸಹಾಯ ಮಾಡ್ತೀನಿ ಬಿಡು ನಾನಂತೂ. ಸರಿ ಕಣಮ್ಮ, ಇನ್ನು ನಾನು ಬರ್ತೀನಿ. ಇನ್ನೇನು ಅಲ್ಲಿಗನ ಇನ್ನೇನು ಬರ್ತೀಯ ಬಿಡು. ಇಲ್ಲೇ ನೆನೆಯಾ ಸುಮ್ಕೆ ನೆನೆಯ ಎಲ್ಲ ಇದು ಮಾಡೋಣ ಮುಗಿಸ್ಬಿಡಾನೆ. ಸರಿನಾ? ನಾನು ಹೊರಡ್ತೀನಿ.
ಸರಿ ಮಗ, ಬರ್ಬೇಕಾದ್ರೆ ಕಾರ್ ತರದ್ ಮಾತ್ರ ಮರಿಬೇಡ ಮಗ. ಈಗಲೇ ಹೇಳಿದೀನಿ, ಕಾರ್ ಮಾತ್ರ ತರಬೇಕು. ನೋಡು, ನಿಮ್ಮ ಅಜ್ಜಿತಾಗೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ಇಸ್ಕೊಟ್ಟಿವ್ ನೀ ಕಾಸ, ಸರಿನಾ? ಅದನ್ನೆಲ್ಲ ಹುಷಾರಾಗಿ ಬಳಸ್ಕೊಂಡು ರೂಮ್ ಗೀಮ್ಗೆಲ್ಲ ಅಡ್ಜಸ್ಟ್ ಮಾಡ್ಕೊಬಿಟ್ಟು ಆರಾಮಾಗಿ ಹೆಂಗೊಂಡ್ರೆ ಇರೋದು ಕಲ್ತ್ಕ. ಕೆಲಸ ಮಾತ್ರ ಒಳ್ಳೆ ಲಕ್ಷ ಲಕ್ಷ ಬರೋ ಅಂತ ಕೆಲಸನೇ ನೀವು ಹುಡುಕಬೇಕು ನೀನು. ಸರಿನಮ್ಮ, ಆಯಿತು. ಮಗನೇ, ಬರ್ಬೇಕಾದ್ರೆ ಕಾರ್ ತಗೊಂಡೇನಿಯ ಬಾ, ಹಂಗೇನಿಯ ಬರಕಂತೂ ಹೋಗ್ಬೇಡ. ಹಬ್ಬಬ್ಬಾ, ಬೆಂಗಳೂರಾಗ ನಿನ್ಗೆ ಇಂಥ ಒಳ್ಳೆ ಕೆಲಸ ಸಿಕ್ಕಿರೋದು ನೋಡಿ ನನಗಂತೂ ಬಹಳ ಖುಷಿ ಆಗ್ತೈತೆ ಮಗ. ಹಾಲು ಕುಡ್ದಷ್ಟು ಖುಷಿ ಆಗ್ತೈತೆ ನನಗಂತೂ. ಏನಮ್ಮ ಕೆಲಸ? ಸುಮ್ಕಿರ್ಲ ಮಗ, ಒಳ್ಳೆ ಕೆಲಸ ಸಿಕ್ಕೈತೆ. ಆ ದೇವ್ರೇ ನಿನ್ನ ನೀನು ಕರ್ಸ್ಕೊತೈತೆ. ಒಳ್ಳೇದಾಗ್ಲಿ, ಬೆಂಗಳೂರಿಗೆ ಬಂದು ಚೆನ್ನಾಗಿ ದುಡಿಲಿ ಅಂತ ಹೇಳ್ಬಿಟ್ಟು. ಸರಿನಾ ಮಗ? ಹೋಗ್ಬಿಟ್ಟು ಆರಾಮಾಗಿ ನಿಮ್ಗೆ ಕೆಲಸ ಮಾಡ್ಕೊಂಡಿರು. ಎ ಸಿ ರೂಮ್ ಕೆಲಸ ಅಂದೆ ಅಲ್ವಾ, ಎ ಸಿನಾಗ ಹಾಕೊಂಡು ಕೂತ್ಕೊಂಡು ಆರಾಮಾಗಿರು. ಸರಿನಮ್ಮ, ಆಯಿತು. ರೀ 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 ನನ್ನ ಮಾತು ಕೇಳ್ರಿ, ಇನ್ನೂ ಕಾಲ ಮಿಂಚಿಲ್ಲ. ಅಂಗಡಿ ಮಾಡೋಕ್ ಬಿಡನ್ರಿ, ಎಗ್ ರೈಸ್ ಅಂಗಡಿಯಾ. ಎಗ್ ರೈಸ್ ಅಂಗಡಿ ಮಾಡಿಕೊಂಡು ಮುಸ್ರೆ ತಿಕ್ಕೊಂಡು ಅವ್ರ ಇವ್ರದೆಲ್ಲ ಎಂಜಲು ತಟ್ಟೆ ಬಾಸ್ಕೊಂಡು ಆರಾಮಾಗಿರು ನೀನು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸರಿನಾ? ನೀನು ಒಂದಿನ ಆ ಮುಸ್ರೆ ತಿಕ್ಕದನ್ನ ಬಿಟ್ಬಿಟ್ಟು ಸಾಕಾಯ್ತು ನನಗೂ ಅಂತ ಹೇಳಿ ನೀನು ಬೆಂಗಳೂರಿಗೆ ಬರಲಿಲ್ಲ ಅಂದರೆ ಆವತ್ತು ಕೇಳು ಅಮ್ಮ, ಆದಷ್ಟು ಬೇಗ ನಿನ್ನ ಬೆಂಗಳೂರಿಗೆ ಕರ್ಸ್ಕೊತೀನಿ ಕಣಮ್ಮ. ಅಲ್ಲೇ ನೀ ಮನೆಗಿನೇ ಮಾಡ್ಕೊಂಡು ನೆಮ್ಮದಿಯಾಗಿದ್ದು ಬಿಡೋಣ, ಸರಿನಾ? ಸರಿ ಮಗ, ಆಯ್ತು. ಬೆಂಗಳೂರಿಗೆ ಬರಕ್ಕೆ ನಾನು ಎಲ್ಲ ಪ್ಯಾಕುನುವೆ ಮಾಡ್ತೀನಿ. ಹಾ ಸರಿ ಕಣಮ್ಮ, ಆಯಿತು. ಈ ಬೊಡ್ಡಿ ನನ್ನ ಮಗಂಗೂ ಕೆಲಸ ಸಿಕ್ಬಿಟ್ಟೈತಾ? ಈ ಬೊಡ್ಡಿ ನನ್ನ ಮಗಂಗೆ ಹೆಂಗೆ ಕೆಲಸ ಸಿಕ್ತು ಅಂತ, ಇವನು ಏನು ಮಾಡವನಿ ಅಂತ ಇವನು ಕೆಲಸ ಸಿಕ್ತು ಈ ಬೊಡ್ಡಿ ನನ್ನ ಮಗಂಗೆ ಅಲ್ವೇ? ಅದು ಎ ಸಿ ರೂಮಾಗಿರೋ ಅಂತ ಕೆಲಸ. ನಾನು ಅಳಿಯೋಂಗೇನೆಯ ಎ ಸಿ ರೂಮಾಗಿರೋ ಕೆಲಸ ಇಲ್ವೇನೋ ಹಂಗಂತ ಇವ್ರಿಗೆ ಹೆಂಗೆ ಅಂತ ಹೇಳಿ ಇವಂಗೆ ಹೆಂಗೆ ಸಿಗ್ತೈತೆ? ಅಯ್ಯೋ ರೀ, ಒಂದೇ ಒಂದು ಕಿತ ನನ್ನ ಮಾತು ಕೇಳ್ರಿ ರೀ. ಸರಿ ಕಣಮ್ಮ, ಬರ್ತೀನಿ, ಬಾಯ್ ಬಾಯ್. ಸರಿ ಕಣಮ್ಮಗ, ಆಯ್ತು. ಸೊಸೆ, ನೀನೇನೂ ತಲೆ ಕೆಡಿಸ್ಕೋಬೇಡ, ಸರಿನಾ? ನಿನ್ನ ಗಂಡಂಗೆ ಒಳ್ಳೆ ಕೆಲಸ ಸಿಕ್ಕೈತೆ, ಒಳ್ಳೆ ಸಂಪಾದನೆ ಮಾಡ್ಕೊಂಬಿಟ್ಟು ಆರಾಮಾಗಿ ಬರ್ತಾನೆ. ನೀನೇನು ಯೋಚನೆ ಮಾಡಬೇಡ. ನೀನು ಎಲ್ಲರೂ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರೋಣ. ಹಂಗೆ ತುಂಬ್ಕೊಳ್ಳೋದು ಬೆಂಗಳೂರು ಕಡೆಗೆ ಕೊಯ್ತಾ ಇರೋದು ಅಷ್ಟೇ ನಿನಗೆ, ಸರಿನೇ? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕ. ಯಾರ್ಯಾರೋ ಮೆರೀತಾರಂತೆ, ನಾವು ಮೆರೆಯೋದ್ರ ತಪ್ಪೇನೈತೆ? ಆರಾಮಾಗಿ ಮೆರ್ಕೊಂಡು ಓಡಾಡ್ಕೊಂಡಿರ್ಬೋದಲ್ವೇ? ಅತ್ತೆ, ಏನು ಹೇಳ್ತಿದ್ದೀರತ್ತೆ ನೀವು? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ, ಸರಿನಾ? ಈ ನಮ್ಮ ಅತ್ತೆಗೆ ಸ್ವಲ್ಪನೂ ಬುದ್ಧಿನೇನಿಯ ಇಲ್ಲ. ನಮ್ಮ ಅತ್ತೆಗೆ ಕಿತ್ತೋದು. ನಮ್ಮ ಅತ್ತೆ ಎಷ್ಟು ಹೇಳಿದ್ರು ಅಷ್ಟೇನಿಯ, ಬುದ್ಧಿ ಮಾತ್ರ ಬರೋಕ್ಕಿಲ್ಲ, ಅರ್ಥ ಅಂತೂ ಮೊದಲೇನಿಯ ಮಾಡ್ಕೊಳಕ್ಕಿಲ್ಲ. ಥೂ, ಏನು ಮಾಡೋದು, ಏನು ಕರ್ಮ ಅಂತನೇ ಅರ್ಥ ಆಯ್ತಿಲ್ಲ. ಒಳ್ಳೆ ಕತೆ ಆಯ್ತಲ್ಲ, ನನ್ನ ಗಂಡನ ಕಳಿಸ್ಬಿಟ್ಟು ಹೀಗೆ ಎಗ್ ರೈಸ್ ಅಂಗಡಿನ ನಾನು ಒಬ್ಬಳೇ ಮಾಡಿಕ್ಬೇಕಾ? ಏನು ಮಾಡಲಿ? ಆದರೂ ಎಲ್ಲ ತಯಾರಿ ಮಾಡಿಬಿಟ್ಟಿದ್ದೀನಿ. ಅಂಗಡಿ ಮಾತ್ರ ನಿಲ್ಸಕ್ಕಿಲ್ಲ ನಾನಂತೂ. ಅದೇನ ಹಾಕ್ಕೊಂಡೋಗ್ಲಿ. ನಾನು ಅಳಿಯಂಗಿ ವಿಷಯ ಹೇಳ್ಬೇಕು. ಈ ಬೊಡ್ಡಿ ನನ್ನ ಮಗಂಗೆ ಹೆಂಗೆ ಸಿಕ್ತು ಕೆಲಸ ಅಂತ ಹೇಳ್ಬಿಟ್ಟು ಅಲ್ವೇ? ನನಗೂ ಗೊತ್ತಾಗಬೇಕು ಹೆಂಗೆ ಸಿಕ್ತು ಈ ಬೊಡ್ಡಿ ನನ್ನ ಮಗಂಗೆ ಕೆಲಸ ಅಂತ ಹೇಳಿ. ಯೋಸಿ ರೂಮ್ ಕೆಲಸನಂತೆ, ಯೋಸಿ ರೂಮ್ ಕೆಲಸ. ಹಾಂ 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 ಹಾಂ